ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ರೈತರ ಬೆಳೆಗಳಿಗೆ ಸೂಕ್ತ ಪರಿಹಾರ ನೀಡಬೇಕು ಮತ್ತು ಎಪಿಎಂಸಿ ಬಿಡುಗಡೆಯಾದ ಹಣವನ್ನ ಪ್ರತಿ ರೈತರ ಕೈಗೆ ಸೇರುವಂತೆ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಶಶಿಕಾಂತ್ ಗುರೂಜಿ ಸೇರಿದಂತೆ ಅನೇಕ ರೈತರು ಭಾಗವಹಿಸಿದ್ದರು. ಬೀದರ್ನಿಂದ ಚಾಮರಾಜನಗರದವರೆಗೆ ಬೆಳೆದಿರುವ ರೈತರ ಬೆಳೆಗಳಿಗೆ ನಿಗದಿತ ಯೋಗ್ಯ ದರವನ್ನ ಸರ್ಕಾರ ನೀಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ತೊಗರಿ ಬೆಳೆಗೆ ಯಾವುದೇ ಷರತ್ತು ವಿಧಿಸದೆ ಕ್ವಿಂಟಾಲ್ಗೆ 5,000 ರೂಪಾಯಿ ಬೆಲೆ ನಿಗದಿಪಡಿಸಬೇಕು ಎಂದು ರೈತ ಸಂಘಟನೆ ಆಗ್ರಹಿಸಿದೆ. ರೈತರ ಹಿತ ಕಾಪಾಡಲು ಸರ್ಕಾರ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ರಾಜ್ಯ ಸರ್ಕಾರವು ಎಪಿಎಂಸಿಗೆ ಬಿಡುಗಡೆ ಮಾಡಿದ 50,000 ಕೋಟಿ ರೂಪಾಯಿ ಹಣವನ್ನ ಪ್ರತಿ ರೈತನಿಗೆ ತಲುಪಿಸುವಂತೆ ವ್ಯವಸ್ಥೆ ಮಾಡಬೇಕು ಎಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ರೈತ ಮುಖಂಡ ಚುನ್ನಪ್ಪ ಪೂಜಾರಿ ತಿಳಿಸಿದ್ದಾರೆ. ರೈತರಿಗೆ ನೆರವಾಗಲು ಸರ್ಕಾರ ತಕ್ಷಣವೇ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಬೇಕು ಎಂದು ಹೇಳಿದ್ದಾರೆ. ರೈತರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪ ಮಾಡಿದ್ದಾರೆ. ರೈತರ ಬೆಳೆಗಳಿಗೆ ಸೂಕ್ತ ಬೆಲೆ ನೀಡುವಲ್ಲಿ ಮತ್ತು ಪರಿಹಾರ ವಿತರಿಸುವಲ್ಲಿ ವಿಳಂಬ ಧೋರಣೆ ಅನುಸರಿಸಲಾಗುತ್ತಿದೆ ಎಂದು ದೂರಿದ್ದಾರೆ. ಈ ಕೂಡಲೇ ಸರ್ಕಾರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಒತ್ತಾಯ ಮಾಡಲಾಗಿದೆ. ಅವರಿಗೆಲ್ಲ ಇವತ್ತು ಅವ್ರ ಕಡೆಯಿಂದೆಲ್ಲ ಪಡೆಯೋದು ಬಿಟ್ಟ ನೀವು ಇವತ್ತರ ಅಂತ ತಿಳ್ಕೊಂಡ ಕಸಿಂದ ಈ ರೈತರ ಕಡೆ ಎಲ್ಲ 224 ಶಾಸಕರು ಬಂದು ಭೇಟಿ ಕೊಟ್ಟು ಹೋಗ್ಬೇಕು. ನಿಮ್ಮ ಕೈಲ ಏನು ಸಾಧ್ಯಕ್ಕೈತೆ ಅದನ್ನು ಘೋಷಣಾಕ್ ಹೋಗಿ ನಾ ಇದನ್ನ ಮಾಡ್ತೇನೆ ಅಂತಕ್ಕಂತ ಹೇಳಿ ಹೋದ್ರೆ ನಿಮ್ಮ ದಯವಿಟ್ಟು ಬಹಳ ನಿಮಗೆ ಒಳ್ಳೇದಾಗ್ತೈತೆ ಅಂತಕ್ಕಂಥ ಮಾತ ನಾವೊಬ್ಬ ಸನ್ಯಾಸ. ಯಾಕಂತ ಕೇಳಿದ್ರೆ ನಂದೇನು ಹಿಂದ ಆಸೆ ಇಲ್ಲ. ಮತ್ತೆಲ್ಲ ಕಾಂಟ್ಯಾಕ್ಟರ್ ಬರ್ತಾರಲ್ಲ ಅವ್ರಿಗೆಲ್ಲ ಇವತ್ತು ಅವ್ರ ಕಡೆಯಿಂದೆಲ್ಲ ಪಡೆಯೋದು ಬಿಟ್ಟ ನೀವು ಇವತ್ತರ ಅಂತ ತಿಳ್ಕೊಂಡ ಕಸಿಂದ ಈ ರೈತರ ಕಡೆ ಎಲ್ಲ 224 ಶಾಸಕರು ಬಂದು ಭೇಟಿ ಕೊಟ್ಟು ಹೋಗ್ಬೇಕು. ನಿಮ್ಮ ಕೈಲ ಏನು ಸಾಧ್ಯಕ್ಕೈತೆ ಅದನ್ನು ಘೋಷಣಾಕ್ ಹೋಗಿ ನಾ ಇದನ್ನ ಮಾಡ್ತೇನೆ ಅಂತಕ್ಕಂತ ಹೇಳಿ ಹೋದ್ರೆ ನಿಮ್ಮ ದಯವಿಟ್ಟು ಬಹಳ ನಿಮಗೆ ಒಳ್ಳೇದಾಗ್ತೈತೆ ಅಂತ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇದು ಬೀದರ್ದಿಂದ ಚಾಮರಾಜನಗರ ಒಳಗೆ ಏನು ಬೆಳೆಗೆ ಎಲ್ಲಾ ಬೆಳೆಗಳನ್ನು ಬೆಳೀತಾರೋ ಎಲ್ಲಾ ಬೆಳೆಗಳಿಗೂ ಕೂಡ ಯೋಗ್ಯವಾದ ರೇಟ್ ಅನ್ನ ಸರ್ಕಾರ ಶ್ರಮದ ತಕ್ಕಂತೆ ಬೆಲೆ ಘೋಷಣೆ ಮಾಡ್ಬೇಕಾಗೈತಿ. ಇವತ್ತು ಘೋಷಣೆ ಜೊತೆ ಕಂಡೀಷನ್ ಹಾಕತ್ತಾರ. ಇವತ್ತ ತೊಗರಿ 5 ಕ್ವಿಂಟಲ್ ಖರೀದಿ ಮಾಡಬೇಕು, ಅದ ಶೇರ್ ಇರ್ಬೇಕು, 108 ನಮೂನಿ ಇವತ್ತು ಕನ್ಫ್ಯೂಸ್ ಮಾಡ್ತಾರ. ಈ ಕಂಡೀಷನ್ ಅವಶ್ಯಕತೆ ಇಲ್ಲ. ಅದಕ್ಕಾಗಿ 50,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಎಪಿಎಂಸಿ ಹಣ ತೆಗೆದಿಡ್ಲಿ, ಕೇಂದ್ರ ಸರ್ಕಾರ ಕೂಡ ಹಣ ತೆಗೆದಿಟ್ಟು ಅಂದ್ರ ಪ್ರತಿಯೊಂದು ರೈತರ ಸಂಕಷ್ಟಕ್ಕ ಎಲ್ಲಾ ಬೆಳೆಗಳಿಗೆ ಭಾಜಿಗಳಿಗೆ ಕೂಡ ಬೆಲೆ ಆಗ್ತೈತಿ. ರೈತರ ಸಂಪೂರ್ಣ ಸಾಲ ಮನ್ನಾ ಕೂಡ ಮಾಡ್ಬೇಕಾಗಿತ್ತು. ಸಾಲ ವಸೂಲಾತಿ ಫೈನಾನ್ಸ್ ಕಿರುಕುಳಿಂದ್ರ ಸಾಕಷ್ಟು ರೈತರ ಆತ್ಮಹತ್ಯೆ ಆಗತ್ತವ. ಅವು ಕೂಡ ನಿಲ್ಲಬೇಕು. ಹಾಲಿಗೆ ಒಂದು 100 ರೂಪಾಯಿ ದರ ಸಿಗ್ಬೇಕು ಅನ್ನುವಂಥದ್ದು. ಅದೇ ರೀತಿಯಾಗಿ ರೈತ ವಿರೋಧಿ ಕಾನೂನುಗಳನ್ನ ಈ ರಾಜ್ಯದ ಮುಖ್ಯಮಂತ್ರಿ ವಾಪಸ್ ಪಡಿತು ಅಂತೇಳಿ 2.5 ವರ್ಷ ಸುಳ್ಳು ಹೇಳ್ಯಾರ. ಇವತ್ತವರು ಚಳಿಗಾಲ ಅಧಿವೇಶನದಾಗ ಕಡ್ಡಾಯವಾಗಿ ರಾಜ್ಯದ ಮುಖ್ಯಮಂತ್ರಿ ಅವರು ರೈತ ವಿರೋಧಿ ಕಾನೂನುಗಳನ್ನ ವಾಪಸ್ ಪಡಿಲೇಬೇಕು. ಯಾವ ಕಾರಣಕ್ಕೂ ಬಿಡಂಗಿಲ್ಲ. ಹಗಲಿ 12 ತಾಸು ಕರೆಂಟ್ ಕಡ್ಡಾಯವಾಗಿ ಕೊಡಲೇಬೇಕು. ಅಕ್ರಮ ಸಕ್ರಮ ಸ್ಕೀಮ್ ಅನ್ನ ಕಡ್ಡಾಯವಾಗಿ ಮುಂದುವರಿಸಬೇಕು. ಹೀಗೆ ನಾಡಿನ 31 ಜಿಲ್ಲೆಗಳ ಜ್ವಲಂತ ಸಮಸ್ಯೆಗಳ ನೀರಾವರಿ ಯೋಜನೆ ಇರಬಹುದು, ಎಲ್ಲವನ್ನು ಗಂಭೀರವಾಗಿ ರಾಜ್ಯ ಸರ್ಕಾರ ಸಮಸ್ಯೆಯನ್ನ ಬಗೆಹರಿಸಬೇಕಂತೇಳಿ ಇವತ್ತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ರಾಜ್ಯದ ಮುಖ್ಯಮಂತ್ರಿ ಕೂಡ ಇಲ್ಲಿ ಬರಬೇಕು ಅನ್ನುವಂಥದ್ದು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಕಾಂಟ್ಯಾಕ್ಟರ್ ಬರ್ತಾರಲ್ಲ ಅವ್ರಿಗೆಲ್ಲ ಇವತ್ತು ಅವ್ರ ಕಡೆಯಿಂದೆಲ್ಲ ಪಡೆಯೋದು ಬಿಟ್ಟ ನೀವು ಇವತ್ತರ ಅಂತ ತಿಳ್ಕೊ